ವಾರಣಾಸಿ ಅಯೋಧ್ಯೆ ನೋಡ್ಲಿಕ್ಕೆ ಹೊರಟ ನಾವು ಮೊದಲಿಗೆ ವಾರಣಾಸಿಗೆ ಹೋದ್ವಿ. ವಾರಣಾಸಿಲಿ ನಾವು ಮೊದಲಿಗೆ ನೋಡಿದ್ದು ಅಸ್ಸಿಘಾಟ ನಡೆಯುವ ಗಂಗಾರತಿ. ಗಂಗಾರತಿ ಆದ್ಮೇಲೆ ಅಲ್ಲಿಂದ ಬೋಟ್ ಮೂಲಕ ನಾವು ಈಗ ಮಣಿಕರ್ಣಿಕಾ ಘಾಟ್ ಹತ್ರ ಬಂದಿದ್ದೇವೆ. ನಾವೀಗ ಕಾಶಿ ಕಾರಿಡಾರ್ ಮತ್ತೆ ಮಣಿಕರ್ಣಿಕಾ ಘಾಟ್ ಇದೆ ನೋಡಿ, ಅಲ್ಲಿಗೆ ಬಂದಿದ್ದೇವೆ. ನಮ್ಮ ಕಾಶಿ ಅಯೋಧ್ಯೆ ಯಾತ್ರೆ 4ನೇ ವಿಡಿಯೋ ಆಗಿದೆ. ಇದರ ಹಿಂದಿನ 3 ವಿಡಿಯೋಗಳನ್ನ ನೀವು ಇದುವರೆಗೆ ನೋಡಿಲ್ಲ ಅಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ಕೂಡ ಅದನ್ನು ಕೊಡ್ತೇವೆ, ಅದನ್ನು ಕೂಡ ಮಿಸ್ ಮಾಡದೆ ನೋಡಿ. ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ನಮ್ಮ ವಿಡಿಯೋ ಅಪ್ಲೋಡ್ ಆದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ. ಒಂಬತ್ತು 30 ಆಗುವಾಗ ನಾವೀಗ ಇಲ್ಲಿ ಬಂದು ತಲುಪಿದ್ದೇವೆ. ಇಲ್ಲಿ ಕಾಣ್ತಿದೆ ನೋಡಿ, ಇದೇ ಕಾಶಿ ವಿಶ್ವನಾಥ ಕಾರಿಡಾರ್. ಕಾಶಿ ವಿಶ್ವನಾಥ ಕಾರಿಡಾರ್ ಇಲ್ಲಿಂದ ಪ್ರಾರಂಭ ಆಗ್ತದೆ. ಇಲ್ಲಿ ಮೇಲ್ಗಡೆ ಕಾಣ್ತಿದೆ ನೋಡಿ, ಅದೇ ಗಂಗಾದ್ವಾರ. ಈ ಗಂಗಾದ್ವಾರದಿಂದ ನೀವು ಸೀದಾ ಕಾಶಿ ವಿಶ್ವನಾಥ ಟೆಂಪಲ್ಗೆ ಭೇಟಿ ನೀಡಬಹುದು. ಈ ಕಡೆಯಲ್ಲಿ ಹೊಗೆ ಕಾಣ್ತೈತೆ ನೋಡಿ, ಅದು ಮಣಿಕರ್ಣಿಕಾ ಘಾಟ್. ಅಲ್ಲಿ ಕೂಡ ನಾವು ಮತ್ತೆ ಹೋಗ್ತೇವೆ. ಈಗ ನಾವು ಮೊದಲು ಕಾಶಿ ಟೆಂಪಲ್ಗೆ ಭೇಟಿ ನೀಡ್ತೇವೆ. ಈ ಕಾಶಿ ಕಾರಿಡಾರ್ನ 2021ರಲ್ಲೇ ಉದ್ಘಾಟನೆ ಮಾಡಿರೋದು. ಈ ದ್ವಾರ ಇದೆ ನೋಡಿ, ಇದು ಗಂಗಾ ದ್ವಾರ ಅಂತ ಕರೀತಾರೆ ಇದಕ್ಕೆ. ಕಾಶಿ ವಿಶ್ವನಾಥ ಟೆಂಪಲ್ ಇಂದ ಗಂಗಾ ನದಿನ ತಲುಪಲಿಕ್ಕೆ ಇದು ದಾರಿಯಾಗಿದೆ. ಒಳಗೆ ಬಂದಾಗ ಇಲ್ಲಿ ನೋಡ್ಬೋದು ಲಾಕರ್ ಸೌಲಭ್ಯ ಕೂಡ ಇದೆ. ಈ ಕಡೆ ನೋಡ್ಬೋದು ನೀವು, ಇಲ್ಲಿ ನೀವು ಬ್ಯಾಗ್ ಅನ್ನ ಮೊಬೈಲ್ನೆಲ್ಲ ಇಟ್ಟು ಹೋಗ್ಬೋದು. ಈ ಸೈಡಲ್ಲಿ ಟ್ರಸ್ಟ್ನವರ ಒಂದು ಆಫೀಸ್ ಕೂಡ ಇದೆ. ಅಲ್ಲಿ ನೀವು ಬನಾರಸ್ ಸೀರೆ, ರುದ್ರಾಕ್ಷಿಗಳನ್ನ ಅದನ್ನೆಲ್ಲ ಪರ್ಚೇಸ್ ಮಾಡ್ಬೋದು. ಇಲ್ಲಿ ನೀವು ಈ ಸೈಡಲ್ಲಿ ಟಿಕೆಟ್ ಕೌಂಟರ್ ಅಲ್ಲಿ ಸುಗಮ್ ದರ್ಶನ್ ಟಿಕೆಟ್ ಕೂಡ ಪಡಿಬಹುದು. 300 ರೂಪಾಯಿ ಇರ್ತದೆ. ಎಂಟ್ರಿ ಗೇಟ್ ಇದೆ ನೋಡಿ, ಅಲ್ಲೇ ನಾವು ಲಾಕರ್ ಅಲ್ಲಿ ಬ್ಯಾಗ್ ಮತ್ತೆ ಮೊಬೈಲ್ ನ ಇಟ್ಟು ಬಂದಿದ್ದೇವೆ. ಒಂದು ಮೊಬೈಲ್ ಮಾತ್ರ ತಂದಿದ್ದೇವೆ ನಾವು. ಮೊಬೈಲ್ ನ ಮುಂದೆ ಕೂಡ ಲಾಕರ್ ಒಂದಿದೆ, ಅಲ್ಲಿ ಕೂಡ ನೀವು ಇಡಬಹುದು. ಇಲ್ಲಿ ಬ್ಯಾಗ್ ಇಡುವಾಗ ಒಂದು ಮೊಬೈಲ್ ಇಡಬೇಕಾಗ್ತದೆ, ಹಾಗಾಗಿ ನಾವು ಒಂದು ಮೊಬೈಲ್ ಅಲ್ಲಿ ಇಟ್ಟು ಬಂದಿದ್ದೇವೆ, ಇನ್ನೊಂದು ಮೊಬೈಲ್ ನ ತಗೊಂಡು ಬಂದಿದ್ದೇವೆ. ಇಲ್ಲಿ ಕಾಣ್ತಿದೆ ನೋಡಿ, ಇಲ್ಲಿ ಚೆಕಿಂಗ್ ಮಾಡ್ತಾರೆ. ಇಲ್ಲಿ ಮೊಬೈಲ್ ನ ತಗೊಂಡು ಹೋಗ್ಲಿಕ್ಕೆ ಬಿಡ್ತಾರೆ. ಅಲ್ಲಿ ಮುಂದೆ ಕಾಣ್ತಿದೆ ನೋಡಿ ದ್ವಾರ, ಅಲ್ಲಿವರೆಗೆ ನೀವು ಮೊಬೈಲ್ ನ ತಗೊಂಡು ಹೋಗ್ಬೋದು. ಅಲ್ಲೇ ಪಕ್ಕದಲ್ಲಿ ಲಾಕರ್ ಇರ್ತದೆ, ಅಲ್ಲೇ ನೀವು ಲಾಕರ್ ಅಲ್ಲೇ ಮೊಬೈಲ್ ಇಟ್ಟು ಹೋಗ್ಬೇಕಾಗ್ತದೆ. ನೀವು ದೇವಾಲಯದ ಫೋಟೋಗಳನ್ನ ನೋಡಿರೋದು ಅಲ್ಲಿಂದನೇ ತೆಗೆದಿರೋದು. ಸದ್ಯಕ್ಕೆ ನಾವೀಗ ಅಲ್ಲಿಗೆ ತಗೊಂಡು ಹೋಗ್ತಾ ಇಲ್ಲ ಮೊಬೈಲ್ ನ. ಸಂಜೆ ಮತ್ತೆ ನಾವು ಈ ಕಡೆ ಬರ್ಲಿಕ್ಕೆ ಪ್ಲಾನ್ ಮಾಡಿದ್ದೇವೆ. ಆ ಸಮಯದಲ್ಲಿ ನಾವು ದೇವಾಲಯದ ಫೋಟೋ ಮತ್ತೆ ವಿಡಿಯೋ ತೆಗಿಲಿಕ್ಕೆ ಪ್ಲಾನ್ ಮಾಡಿದ್ದೇವೆ. ನಾವು ದೇವರ ದರ್ಶನ ಮಾಡ್ಕೊಂಡು ಬಂದು ಮತ್ತೆ ನೇಪಾಳ ಟೆಂಪಲ್ಗೆ ಬಂದಿದ್ದೇವೆ. ಇದೇ ಮಣಿಕರ್ಣಿಕಾ ಘಾಟ್. ಇಲ್ಲಿ ಯಾರ್ದು ಅಂತ್ಯಕ್ರಿಯೆ ಆಗ್ತದೆ ಅವರು ಜೀವನ್ಮರಣಗಳ ಈ ಚಕ್ರದಿಂದ ಮುಕ್ತಿಯನ್ನು ಪಡಿತಾರೆ ಅನ್ನೋ ನಂಬಿಕೆ ಇದೆ. ಇದು ಗೇಟ್ ನಂಬರ್ 4. ನಾವು ದರ್ಶನಕ್ಕೆ ಹೋಗಿದ್ದು ಗೇಟ್ ನಂಬರ್ 1ರಲ್ಲಿ.
ನೀವು ಪರ್ಚೇಸ್ ಏನಾದರೂ ಮಾಡೋದಿದ್ರೆ ಗೊದೋಲಿಯ ಮಾರ್ಕೆಟಲ್ಲೇ ನೀವು ಪರ್ಚೇಸ್ನ ಮಾಡ್ಬೋದು. ರೂಮ್ ಪಡೆಯೋದಾದ್ರೂ ಕೂಡ ನೀವು ಗೊದೋಲಿ ಚೌಕ್ ಹತ್ತಿರದಲ್ಲಿ ರೂಮ್ನ ಕೂಡ ಪಡಿಬೋದು. ಅಲ್ಲಿ ಕೂಡ ರೂಮ್ಗಳು ತುಂಬ ಸಿಗ್ತದೆ, ನಿಮಗೆ ಕಡಿಮೆಗೆಲ್ಲ ರೂಮ್ ಸಿಗ್ತದೆ. ಧರ್ಮಶಾಲೆಗಳು ತುಂಬ ಇರೋದ್ರಿಂದ ನಿಮಗೆ ಕಡಿಮೆಗೆಲ್ಲ ರೂಮ್ ಸಿಗ್ತದೆ. ಇಲ್ಲಿ ನಾವು ವಾರಣಾಸಿಯಲ್ಲಿ ರೂಮ್ನ ಬುಕ್ ಮಾಡಿಲ್ಲ, ಯಾಕಂದರೆ ನಾವಿಲ್ಲಿ ಇವತ್ತು ರಾತ್ರಿ ನಾವು ಇಲ್ಲಿಂದ ಅಯೋಧ್ಯೆಗೆ ಹೋಗ್ತಾ ಇದ್ದೇವೆ. ಆದಷ್ಟು ಪ್ಲೇಸ್ಗಳನ್ನ ನೋಡಿಕೊಂಡು ನಾವು ಯಾವತ್ತೇ ಅಯೋಧ್ಯೆಗೆ ಹೋಗ್ತಾ ಇದ್ದೇವೆ, ಹಾಗಾಗಿ ನಾವಿಲ್ಲಿ ರೂಮ್ನ ಬುಕ್ ಮಾಡಿಲ್ಲ. ನಾವಿಲ್ಲಿ ಹಲವಾರು ಪ್ಲೇಸ್ಗಳಿಗೆ ಭೇಟಿ ನೀಡಿದ್ದೇವೆ. ಅನ್ನಪೂರ್ಣ ಮಂದಿರ, ಕಾಲಭೈರವ ಮಂದಿರ, ಇದಕ್ಕೆಲ್ಲ ಭೇಟಿ ನೀಡಿದ್ದೇವೆ. ಅದನ್ನೆಲ್ಲ ನಾವು ವಿಡಿಯೋ ಮಾಡಲಿಲ್ಲ. ನಮ್ಮ ಮೊಬೈಲ್ ಚಾರ್ಜ್ ಖಾಲಿ ಆಗ್ತಾ ಬಂದಿದ್ದರಿಂದ ನಾವು ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ನಾವು ಗೊದೋಲಿ ಚೌಕಿಂದ ಮುಂದೆ ಬಂದು ರಿಕ್ಷಾದ ಮೂಲಕ ನಾವು ದುರ್ಗಾ ಕುಂಡಿಗೆ ಬಂದ್ವಿ. ಸಂಕಟ ಮೋಚನ ಹನುಮಾನ್ ಟೆಂಪಲ್ ಕೂಡ ಭೇಟಿ ನೀಡಿದ್ವಿ. ಇಲ್ಲಿಂದ ನೀವು BHU ಕೂಡ ಹೋಗ್ಬೋದು, ಬನಾರಸ್ ಹಿಂದೂ ಯೂನಿವರ್ಸಿಟಿಗೆ. ನಾವು ಇವತ್ತು ಹೋಗ್ತಾ ಇಲ್ಲ ಅಲ್ಲಿಗೆ. ನಾವು ಮತ್ತೆ ರಿಟರ್ನ್ ಗೊದೋಲಿ ಚೌಕಿಗೆ ಬಂದ್ವಿ. ಅಲ್ಲಿಂದ ನಾವು ದಶಾಶ್ವಮೇಧ ಘಾಟ್ ಕಡೆಗೆ ಹೊರಟಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ದಶಾಶ್ವಮೇಧ ಘಾಟಲ್ಲಿ ನಡೆಯುವ ಗಂಗಾರತಿನ ನೋಡ್ತೀರಾ. ಆ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಶನ್ ಬರಬೇಕಾದ್ರೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಶನ್ ಕೂಡ ಬರ್ತದೆ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡೋದು ಮರಿಬೇಡಿ.